ಸ್ವಾಗತ. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಪ್ರಮೋದ್ ಶ್ರೀನಿವಾಸ್ ಅಧ್ಯಕ್ಷರು. ಬಿಬಿಎಂಪಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ. ಕರ್ನಾಟಕ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳು ಆದಷ್ಟು ಹೆಚ್ಚಿನ ಜನರಿಗೆ ತಲುಪಬೇಕು ಎಂಬ ಆಶಯದೊಂದಿಗೆ ಆರಂಭಿಸಿದ ಪಂಚ ಗ್ಯಾರಂಟಿಗಳ ಸಂಪೂರ್ಣ ಜಾರಿ ಶಿಬಿರಕ್ಕೆ ಅಭೂತಪೂರ್ವ ಸ್ಪಂದನೆ ಸಿಕ್ಕಿದ್ದು, ಇಲ್ಲಿವರೆಗೂ ಹಲವಾರು ಜನರು ಇದರ ಉಪಯೋಗ ಪಡೆದುಕೊಂಡಿದ್ದಾರೆ. ಇದುವರೆಗೂ ಹಣ ಪಡೆಯದ ಹೆಣ್ಣು ಮಕ್ಕಳು ಕೂಡ ಗೃಹಲಕ್ಷ್ಮಿ ಹಣವನ್ನು ಈಗ ಪಡೆದು ಗ್ಯಾರಂಟಿ ಯೋಜನೆಯ ಹೆಮ್ಮೆಯ ಫಲಾನುಭವಿಗಳಾಗಿದ್ದಾರೆ. ಈ ಶಿಬಿರದ 3ನೇ ಭಾಗವನ್ನು ಇದೇ ಭಾನುವಾರ ಹಮ್ಮಿಕೊಳ್ಳಲಾಗಿದೆ. ಪದ್ಮನಾಭನಗರ ವಾರ್ಡ್ ವ್ಯಾಪ್ತಿಯ 5 ಸ್ಥಳಗಳಲ್ಲಿ ಪಂಚ ಗ್ಯಾರಂಟಿ ಸಂಪೂರ್ಣ ಜಾರಿ ಶಿಬಿರಗಳು ಜರುಗುತ್ತಿದ್ದು, ಎಲ್ಲರೂ ಭಾಗವಹಿಸಿ ಈ ಶಿಬಿರವನ್ನು ಯಶಸ್ವಿ ಮಾಡಬೇಕಾಗಿ ವಿನಂತಿ. ದಿನಾಂಕ ಭಾನುವಾರ ಆಗಸ್ಟ್ 4, 2024, ಸಮಯ ಬೆಳಿಗ್ಗೆ 9ರಿಂದ. ಸ್ಥಳಗಳು: ಪ್ರಸನ್ನ ಗಣೇಶ ದೇವಸ್ಥಾನ, ಗೌಡನಪಾಳ್ಯ, ಚಿಕ್ಕಗೌಡನಪಾಳ್ಯ, ದುರ್ಗಮ್ಮ ದೇವಸ್ಥಾನ ಹತ್ತಿರ, ರಾಗಿ ಮಿಷನ್, ಗೌಡನಪಾಳ್ಯ, ಮುನೇಶ್ವರ ಸರ್ಕಲ್. ಈ ಕಾರ್ಯಕ್ರಮದಲ್ಲಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಅನೇಕ ಗಣ್ಯರು, ಮುಖಂಡರು ಮತ್ತು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ವಿಧಾನಸಭಾ ಕ್ಷೇತ್ರದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಆದ್ಮೇಲೆ ನಾವೇನು ಗ್ಯಾರಂಟಿ ಸಂಪೂರ್ಣ ಜಾರಿ ಶಿಬಿರವನ್ನು ಹಮ್ಮಿಕೊಂಡಿದ್ವಿ. ಇದು 3ನೇ ವಾರ ಆಗಿದ್ದು. ಇವತ್ತು ವಿಶೇಷ ಏನು ಅಂದ್ರೆ ಗೃಹ ಜ್ಯೋತಿ ಮತ್ತು ಶಕ್ತಿ ಯೋಜನೆ ಇವೆರಡು ಚಾಲನೆ ಕೊಟ್ಟು ಇವತ್ತು ಒಂದು ವರ್ಷ ಪೂರೈಕೆ ಆಗಿದೆ. ಇವತ್ತೇ ಚಾಲನೆ ಕೊಟ್ಟಿದ್ದು 1 ವರ್ಷದಿಂದ. ಸೊ ಹಂಗಾಗಿ ಇವತ್ತು ಒಂದು ವಿಶೇಷ ದಿನ. ಯಾಕೆ ಅಂದ್ರೆ ಶಕ್ತಿ ಯೋಜನೆಯಲ್ಲಿ ಸುಮಾರು 150 ಕೋಟಿಗೂ ಹೆಚ್ಚು ಮಹಿಳೆ ಅಂದ್ರೆ ಟಿಕೆಟ್ಸ್ 150 crore ಹೆಚ್ಚು ಟಿಕೆಟ್ಸ್ ಅನ್ನು ಸೇಲ್ ಆಗಿರುವಂತದ್ದು, ಫ್ರೀ ಟಿಕೆಟ್ಸ್ ಅನ್ನು ಸೇಲ್ ಆಗಿರುವಂತದ್ದು. ಅಷ್ಟು ಜನ ಮಹಿಳೆಯರು ಇವತ್ತು ಶಕ್ತಿ ಯೋಜನೆ ಫಲಾನುಭವಿಗಳಾಗಿ ಅವರ ಮುಖದಲ್ಲಿ ಮಂದಹಾಸ ಕಾಣಿಸ್ತಾ ಇದೆ. ಮತ್ತೊಂದು ವಿಶೇಷ ಏನು ಅಂದ್ರೆ 1,65,00,000 ಜನರಿಗೆ ಗೃಹ ಜ್ಯೋತಿ ಇವತ್ತೇ ಚಾಲನೆ ಕೊಟ್ಟಿರ್ತಕ್ಕಂಥದ್ದು ಒಂದು ವರ್ಷದಿಂದ.
ಇವತ್ತಿನ ತನಕ 1,65,00,000 ಜನರಿಗೆ ಮನೆಗಳಿಗೆ ಗೃಹ ಜ್ಯೋತಿ 200 ಯೂನಿಟ್ ಫ್ರೀ ಕರೆಂಟ್ ಹೋಗ್ತಾ ಇದೆ. ಹಾಗಾಗಿ ಇವತ್ತು ವಿಶೇಷ ದಿನ. ಇನ್ನೊಂದೇನಂದ್ರೆ ಇವತ್ತು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಪದ್ಮನಾಭನಗರ ವಾರ್ಡ್ ಅಲ್ಲಿ ಗೌಡನಪಳ್ಳಿದಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರಾಗಿರ್ತಕ್ಕಂಥ ಎಲ್ಲ ಸೀನಿಯರ್ ಲೀಡರ್ಸ್ ಎಲ್ಲರೂ ಬಂದು ನಮ್ ಜೊತೆ ಸಾಥ್ ಕೊಟ್ಟು ಅವರೆಲ್ಲರೂ ಇಂತ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಇಲ್ಲಿ ಇರ್ತಕ್ಕಂಥ ಎಲ್ಲ ಸುಮಾರು ಜನ BPL ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ. ಅವ್ರಿಗೂ ಎಲ್ಲ ಈ ಯೋಜನೆಗಳು ತಲುಪಬೇಕು ಅಂತ ಒಂದು ನಿಟ್ಟಿನಲ್ಲಿ ಅವರು ಕೂಡ ಇವತ್ತೆಲ್ಲ ಬಂದು ಈ ಕ್ಯಾಂಪ್ಗಳಿಗೆ ಭಾಗವಹಿಸಿದ್ದಾರೆ. ಅವ್ರಿಗೂ ಕೂಡ ನಾನು ವಿಶೇಷವಾಗಿ ಅಭಿನಂದನೆಗಳನ್ನ ಸಲ್ಲಿಸಬೇಕು ಅಂತ ಇಷ್ಟಪಡ್ತೇನೆ. ಹಾಗೆ ಏನು ಪದ್ಮನಾಭನಗರದಲ್ಲಿ ಸುಮಾರು ಒಂದು 70,000 ಜನ ಫಲಾನುಭವಿಗಳಿದ್ದಾರೆ ಅಂತ ನಮ್ಮ ಡೇಟಾ ಹೇಳ್ತದೆ. ಅವ್ರಿಗಷ್ಟು ಜನಕ್ಕೂ ಯಾರು ಈ ಯೋಜನೆಗಳಿಂದ ವಂಚಿತರಾಗಬಾರ್ದು ಅಂತ ಹೇಳಿ ನಾವೇನು ಈ ಕ್ಯಾಂಪ್ ನ ಹಮ್ಮಿಕೊಂಡಿದ್ದೇವೆ. ಇದು ಇನ್ನ 10 ವಾರ ನಡೆಯುತ್ತೆ. ಇನ್ನ 10 ವಾರ 8 ವಾರ್ಡ್ಗಳಲ್ಲಿ ನಡೆಯುತ್ತೆ. ಇವತ್ತು 3ನೇ ವಾರ. ಹಾಗಾಗಿ ಇವತ್ತೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಸರ್ಕಾರಕ್ಕೆ ಕೂಡ ನಾವೆಲ್ಲರೂ ಚಿರಋಣಿಯಾಗಿರ್ಬೇಕು ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಹಿಳೆಯರಿಗೆ ಪ್ರೋತ್ಸಾಹ ಕೊಡುವಂಥದ್ದು, ಮಹಿಳೆಯರಿಗೆ ಆರ್ಥಿಕ ಸ್ವಾತಂತ್ರ್ಯ ಕೊಡುವಂಥದ್ದು ಯಾವುದೇ ಸರ್ಕಾರ ಮಾಡಿಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಅದಕ್ಕೆ ನಾವೆಲ್ಲರೂ ಚಿರಋಣಿಯಾಗಿರ್ತೀವಿ ಅಂತ ನಾನು ಹೇಳ್ತೇನೆ. ಪಂಚ ಗ್ಯಾರಂಟಿಗಳು ಕಾಂಗ್ರೆಸ್ ಮಹತ್ವಾಕಾಂಕ್ಷಿ ಯೋಜನೆಗಳು, ಆದ್ರೆ ಜನಗಳಲ್ಲಿ ಏನಾಗ್ತದೆ, ಇತ್ತೀಚೆಗೆ ಅದರ ತಪ್ಪು ಮಾಹಿತಿ ತಿಂಗಳು ಡಿಲೇ ಆಗಿದೆ, ಈ ತರ ಮಟ್ಟದಲ್ಲಿ ನೀವು ಅವೇರ್ನೆಸ್ ಮೂಡಿಸಿದ್ರೆ ಅವ್ರಿಗೆ ಇನ್ನೊಂದು ಸ್ವಲ್ಪ ಜಾಗೃತಿ ಆಗುತ್ತೆ. ಹೌದು, ಈಗ ಪಂಚ ಗ್ಯಾರಂಟಿಗಳು ತುಂಬಾ ಮಹತ್ವಪೂರ್ಣ ಯೋಜನೆಗಳೇ. ಅದು ಇಡೀ ರಾಜ್ಯ ಮಾತ್ರ ಅಲ್ಲ, ರಾಷ್ಟ್ರ ಮಾತಾಡ್ತಾ ಇದೆ. ಹಾಗಾಗಿ ಈ 2 ತಿಂಗಳಿಂದ ಏನ್ ಅವ್ರಿಗೆ ಗೃಹಲಕ್ಷ್ಮಿ 2,000 ರೂಪಾಯಿ ಬರ್ತಾ ಇಲ್ಲ ಅನ್ನೋದು ಅದು ತಾತ್ಕಾಲಿಕ. ಯಾಕೆಂದ್ರೆ ಕೋಡ್ ಆಫ್ ಕಂಡಕ್ಟ್ ಎಲ್ಲ ಇರೋದ್ರಿಂದ ಅದೊಂದ್ ಸ್ವಲ್ಪ ಟೆಕ್ನಿಕಲ್ ಆಗಿ ನಿಂತಿತ್ತು. ಈಗ 15ನೇ ತಾರೀಕು ಮೇಲೆ ಸರ್ಕಾರ ನಮ್ಗೆ DBT ಇಂದ ಹೇಳಿದ್ದಾರೆ, ಡಿಪಾರ್ಟ್ಮೆಂಟ್ ಇಂದನೂ ಹೇಳಿದ್ದಾರೆ. 15ನೇ ತಾರೀಕು ಮೇಲಿಂದ ಅದು ರಿಲೀಸ್ ಆಗುತ್ತೆ. ಅದರಲ್ಲಿ ರೇಷನ್ ಕಾರ್ಡ್ ಅದು ಚರ್ಚೆ ಬೇರೆ ಇದೆ, ಅದು ಇವತ್ತಿನ ಸಬ್ಜೆಕ್ಟ್ ಅಲ್ಲ. ರೇಷನ್ ಕಾರ್ಡ್ ಬಿಟ್ಟಾಗ ಅವ್ರಿಗೂ ಕೂಡ ಯಾರ್ಯಾರು ಇಲ್ಲಿ ರೇಷನ್ ಕಾರ್ಡ್ಗಳನ್ನ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಬೇಕು ಅವ್ರಿಗೂ ಕೂಡ ನಾವು ಮಾಡ್ಕೊಡ್ತೇವೆ. ಅದು ನಮ್ಮ ಇಲ್ಲಿ ಮುಖಂಡರು ಮಾತಾಡ್ತಾರೆ. ಏನು ಇವತ್ತು 5 ಗ್ಯಾರಂಟಿ ಯೋಜನೆಗಳ ಒಂದು ಶಿಬಿರವನ್ನ ನಮ್ಮ ಪ್ರಮೋದ್ ಅವರು ಮಾಡ್ತಾ ಇದ್ದಾರೆ. ಇಡೀ ಕ್ಷೇತ್ರದಲ್ಲಿ ಇದು ಸಂಚಲನ ಮೂಡಿಸುವಂತ ಕಾರ್ಯಕ್ರಮ. ಕಳೆದ 3-4 ವಾರಗಳಿಂದನೂ ಇದು ಕಂಟಿನ್ಯೂ ಆಗಿ ಎಲ್ಲಾ ಕಡೆ ಎಲ್ಲಾ ವಾರ್ಡ್ಗಳಲ್ಲೂ ಅಧ್ಯಕ್ಷರು ಎಲ್ಲ ಸಮಿತಿ ಸದಸ್ಯರನ್ನ ಒಳಗೊಂಡಂತೆ ಎಲ್ಲಾನು ಸೇರಿಸ್ಕೊಂಡು ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರಿಂದ ಸುಮಾರು ಜನ ಸಾರ್ವಜನಿಕರಿಗೆ ಪ್ರತಿ ಮನೆಗಳಲ್ಲೂ ಕೂಡ ಇದು ಎಲ್ಲಾ ಕಡೆ ಸುದ್ದಿ ಆಗ್ತಾ ಇದೆ. ಅವರಿಗೆ ಏನೇ ಒಂದು ಯೋಜನೆ ತಗೊಳ್ಳೋದ್ರಲ್ಲಿ ಅವರಿಗೆ ತಾಂತ್ರಿಕ ದೋಷ ಇದ್ರೂ ಕೂಡ ಅದನ್ನ ಇಲ್ಲೇ ನಿಂತಲ್ಲೇ ಅದನ್ನ ತಕ್ಷಣವೇ ಅದನ್ನ ಪರಿಹಾರ ಮಾಡ್ಕೊಡೋದಕ್ಕೋಸ್ಕರ ಈ ಶಿಬಿರವನ್ನ ಮಾಡಿರೋದು. ಇದರಿಂದ ಬಹಳಷ್ಟು ಜನ ಮನೆಯಲ್ಲೂ ಇರುವಂತ ಹೆಂಗಸರುಗಳು ಮತ್ತೆ ಪಬ್ಲಿಕ್ ಎಲ್ಲರೂ ಕೂಡ ಪ್ರತಿಯೊಬ್ಬರು ಇಲ್ಲಿ ಬಂದು ಇದರ ಅಧ್ಯಕ್ಷತೆ ಆಗಿರೋದ್ರಿಂದ ಅವ್ರ ಸದಸ್ಯರುಗಳು ಎಲ್ಲರೂ ಸೇರಿ ಜನಗಳಿಗೆ ಒಳ್ಳೆ ಕೆಲಸ ಮಾಡಿಕೊಡ್ತಾವ್ರೆ ಅಂತ ನಮ್ಮ ಅಭಿಪ್ರಾಯ. ನಾನೊಬ್ಬ ಮುಖಂಡನಾಗಿ ಹೇಳ್ತಾ ಇದ್ದೀನಿ. ಜನಗಳು ತುಂಬಾ ಖುಷಿ ಪಡ್ತಾವ್ರೆ. ಎಲ್ಲ ಅಲ್ಲಿ ಇಲ್ಲಿ ಅಳೆದಾಡೋ ಬದಲು ಇಲ್ಲೇ ಬಂದು ಮನೆ ಬಾಗಿಲಿಗೆ ಬಂದು ಮಾಡ್ಕೊಡ್ತಾ ಇದ್ದಾರೆ. ಅದು ತುಂಬಾ ಸಂತೋಷ ಪಡ್ತಾವ್ರೆ. ಮನೆ ಬಾಗಿಲಿಗೆ ಸರ್ಕಾರ ಬಂದಂಗಿದೆ. ಏನೇ ಸಮಸ್ಯೆ ಇದ್ರು ಎಲ್ಲ ಆಫೀಸ್ಗಳಿಗೆ ಹೋಗಿ ಮಾಡ್ಕೊಂಡ್ ಬರೋದ್ ಕಷ್ಟ ಆಗ್ತಿತ್ತು ಸಾರ್ವಜನಿಕರಿಗೆ. ಇವತ್ತು ಅವ್ರ ಮನೆ ಬಾಗಿಲುಗಳಿಗೆ ಈ ಒಂದು ಕಚೇರಿನ ತಗೊಂಡ್ಬಂದು ಪ್ರಮೋದ್ ಅವರು ಇಲ್ಲೇ ಅವರ ಸಮಸ್ಯೆಗಳು ಏನೇ ಇದ್ರು ತಕ್ಷಣ ಅದನ್ನ ಪರಿಹಾರ ಮಾಡೋ ಅಂತ ಒಂದ್ ನಿಟ್ಟಿನಲ್ಲಿ ಈ ಒಂದು ಶಿಬಿರವನ್ನ ಎಲ್ಲಾ ಕಡೆ ಮಾಡ್ತಾ ಇದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ಬಹಳಷ್ಟು ಅನುಕೂಲ ಆಗ್ತಾ ಇದೆ. ಏನು ಗ್ಯಾರಂಟಿ ಯೋಜನೆ ಪ್ರತಿಯೊಂದು ಮಹಿಳೆಗೂ ತಲುಪಬೇಕು ಅನ್ನೋದು ಒಂದು ಸಿದ್ದರಾಮಯ್ಯ ಅವರ ಮತ್ತೆ DK ಶಿವಕುಮಾರ್ ಅವರ ಆಶಯ ಇತ್ತು. ಅದನ್ನ ಇವತ್ತು ನಮ್ಮ ಪ್ರಮೋದ್ ಅವರು ನಮ್ಮ ಪದ್ಮನಾಭನಗರ ಕ್ಷೇತ್ರದಲ್ಲಿ ಮನೆಗೂ ತಲುಪಿಸೋದ್ರ ಮೂಲಕ ಅದನ್ನ ನೆರವೇರಿಸ್ತಾ ಇದ್ದಾರೆ. ಈ ಒಂದು ಗ್ಯಾರಂಟಿ ಯೋಜನೆಗಳು ಏನಿತ್ತು ಅದು ಇಲ್ಲಿ ತನಕ ಸುಮಾರು ಜನ ಗೊತ್ತಿರೋದು ತಿಳುವಳಿಕೆ ಇರೋರೆಲ್ಲ ಹೋಗಿ ಮಾಡಿಸ್ಕೊಂಡಿದ್ರು. ಗೊತ್ತಿಲ್ದಿರೋಂಥ ಜನಕ್ಕೆ ಇವಾಗ ಗೊತ್ತಾಗಂತ ವಿಷಯ ಆಗಿದೆ. ಆ ವಿಷಯ ಗೊತ್ತಾಗಂತ ವಿಷಯ ಮಾಡಿಕೊಟ್ಟಂತರು ನಮ್ಮ ಪ್ರಮೋದ್ ಎಲ್ ಶ್ರೀನಿವಾಸ್ ಅವರು. ಆ ಪ್ರಮೋದ್ ಎಲ್ ಶ್ರೀನಿವಾಸ್ ಅವರಿಗೆ ಒಂದು ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ನಮ್ಮ ಗೌಡನಪಾಳ್ಯ ಜನತೆಯಿಂದ. ಸೊ ಈಗ ಯಾರ್ಯಾರು ಗೊತ್ತಿಲ್ವೋ ಅವರೆಲ್ಲ ಬಂದೀಗ ಬಂದು ಇಲ್ಲಿ ಮಾಡಿಸ್ಕೊಂತ ಇದ್ದಾರೆ. ಆ ಒಂದು ಯೋಜನೆಗಳು ಎಲ್ಲರಿಗೂ ತಲುಪಂಗೆ ಒಂದು ಅನುಕೂಲನ ನಮ್ಮ ಪ್ರಮೋದ್ ಎಲ್ ಶ್ರೀನಿವಾಸ್ ಮಾಡಿಕೊಡ್ತಾರೆ. ತುಂಬಾ ಸಂತೋಷ, ತುಂಬಾ ಅನುಕೂಲ ಆಗ್ತಿದೆ. ಇದು ಒಂದು ನಮ್ಗೆ ನಮ್ಮ ಗೌಡನಪಾಳ್ಯ ಜನ ಸುಮಾರು ಜನ ಗೊತ್ತಿರಲಿಲ್ಲ. ಇದು ಎಲ್ಲಿ ಹೋಗ್ಬೇಕು, ಎಲ್ಲಿ ಪಡಿಬೇಕು, ಯಾವ ರೀತಿ ಅಂತ ಅಂದ್ಬಿಟ್ಟು ಅದೇ ರೀತಿ ಇವತ್ತು ಗೊತ್ತಾಗಿದೆ. ನಮ್ಗೊಂದು ಲೆಕ್ಕಾಚಾರ ನಮ್ಮ ಮೇಡಮ್ ಅವ್ರು ಹೇಳ್ದಂಗೆ ಸರ್ಕಾರ ನಮ್ಮ ಮನೆ ಮುಂದೆ ಬಂದಂಗಾಗಿದೆ. ಆ ಒಂದು ಅನುಕೂಲ ನಮ್ಮ ಪ್ರಮೋದ್ ಎಲ್ ಶ್ರೀನಿವಾಸ್ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಧನ್ಯವಾದಗಳು ಹೇಳುತ್ತಾ, ಆಜುಬಾಜು ಸುತ್ತಮುತ್ತ ಇರುವ ಜನಗಳಲ್ಲಿ ಯಾರಿಗೂ ಸರಿಯಾಗಿ ಈ ವಿಷಯ ಗೊತ್ತಿರಲಿಲ್ಲ. ಈ ದಿವಸ ನಮ್ಮ ಪ್ರಮೋದ್ ಶ್ರೀನಿವಾಸ್ ಅವರು ಮುಖಂಡತ್ವದಲ್ಲಿ ಇಡೀ ಗೌಡನಪಾಳ್ಯದ ಜನರೆಲ್ಲ ಬಂದು ಅವರ ಕಷ್ಟ ಸುಖ ಎಲ್ಲ ತಿಳಿಸಿ, ಏನು ಒಂದು ಆಧಾರ್ ಕಾರ್ಡು, ಒಂದು ಇದು ಯಾರು ರೇಷನ್ ಕಾರ್ಡು ಮತ್ತು 2,000 ರೂಪಾಯಿ ಬಂದು ಸ್ವಲ್ಪ ಇದಾಗಿರೋದ್ರಿಂದ ಎಲ್ಲ ಬಂದು ತಲುಪುವಲ್ಲಿ
ಒಂದು ಈ ಪರಿಚಯ ಮಾಡಿ ಕೊಟ್ಟಿದ್ದಾರೆ.